ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. 2025 ಇಂಗ್ಲೀಷ್ ಹೊಸ ವರ್ಷದ ಪ್ರಾರಂಭವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸಿದ್ವಿ. ಈ ಆಚರಣೆಯ ಜೊತೆ ಹೊಸ ವರ್ಷದ ಹುಮ್ಮಸ್ಸು ಮುಗಿದು ಹೋಗೋದಿಲ್ಲ. ವರ್ಷವಿಡೀ ಕೆಲವೊಂದು ನಿಯಮಗಳನ್ನು ನಾವು ಅಳವಡಿಸಿಕೊಂಡ್ರೆ ಹೊಸ ವರ್ಷದ ಹೊಸ ಚೇತನ, ಹೊಸ ಅವಕಾಶಗಳನ್ನು ತಂದುಕೊಡುತ್ತದೆ. ನವಕಿರಣದ ಪ್ರಕಾಶ ಸದಾ ನಮ್ಮ ಜೀವನದಲ್ಲಿ ಮೆರಗ್ತಾ ಇರುತ್ತೆ. ಇವತ್ತು 2025ರಲ್ಲಿ ನಾವೆಲ್ಲ ಮೈಗೂಡಿಸಬೇಕಾದ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಸೂರ್ಯನಾರಾಯಣರಿಗೆ ಜಲವನ್ನು ಅರ್ಪಿಸೋದನ್ನು ನಾವು ಪ್ರಾರಂಭ ಮಾಡಬೇಕು. ಮಕ್ಕಳ ಅಭ್ಯಾಸದ ಪ್ರಗತಿಗಾಗಿ, ನಮ್ಮೆಲ್ಲರ ಜೀವನದ ಅಭಿವೃದ್ಧಿಗಾಗಿ ಉದಯಿಸುವ ಸೂರ್ಯನ ಆಶೀರ್ವಾದ ತುಂಬಾ ಫಲಕಾರಿಯಾಗಿರುತ್ತದೆ. ಸೂರ್ಯನಾರಾಯಣನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ತಾ ಇರುವ ಹಾಗೆ ಒಂದು ಕಲಶದಲ್ಲಿ ಶುದ್ಧ ನೀರು, ಕುಂಕುಮ, ಅಕ್ಷತೆ, ಹೂವು, ಸ್ವಲ್ಪ ಸಕ್ಕರೆಯನ್ನು ಹಾಕಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಸೂರ್ಯ ಮಂತ್ರವನ್ನು ಪಠಿಸುತ್ತಾ ನಾವು ಜಲ ಅರ್ಪಿಸಿದರೆ ತುಂಬಾ ಫಲಕಾರಿಯಾಗಿರುತ್ತದೆ. ಓಂ ಹ್ರೀಂ ಹ್ರೀಂ ಸೂರ್ಯಾಯ ಸಹಸ್ರಕಿರಣರಾಯ ಮನೋವಾಂಚಿತ ಫಲಂ ದೇಹಿ ದೇಹಿ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ. ಓಂ ಹ್ರೀಂ ಹ್ರೀಂ ಸೂರ್ಯಾಯ ಸಹಸ್ರಕಿರಣರಾಯ ಮನೋವಾಂಚಿತ ಫಲಂ ದೇಹಿ ದೇಹಿ ಸ್ವಾಹ. ಈ ಮಂತ್ರದ ಪಠನೆಯನ್ನು ಮಾಡುತ್ತಾ ಅಥವಾ ಓಂ ಸೂರ್ಯಾಯ ನಮಃ ಅನ್ನುತ್ತಾ ಕೂಡ ನೀವು ಜಲವನ್ನು ಅರ್ಪಿಸ್ಬೋದು. ಸೂರ್ಯನಾರಾಯಣಿಗೆ ಅರ್ಘ್ಯವನ್ನು ಅರ್ಪಿಸುತ್ತಿರುವಂತಹ ನೀರು ನಮ್ಮ ಮೈ ಮೇಲೆ ಬರದೇ ಇರುವಂಥ ಕಾಳಜಿಯನ್ನು ನಾವು ವಹಿಸಬೇಕು. ಏಕೆಂದರೆ ಇದರಿಂದ ನಮಗೆ ದೋಷ ತಲುಪುತ್ತೆ. ಎರಡನೇದಾಗಿ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಬೇಕು. ರನ್ನಿಂಗ್, ಜಂಪಿಂಗ್, ಎಕ್ಸಸೈಸ್, ವಾಕಿಂಗ್ ಏನು ಸಾಧ್ಯನೋ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈ ವರ್ಷ ಮಂಗಳಕ್ಕೆ ಸೀಮಿತವಾಗಿದೆ. ಮಂಗಳದ ಬಣ್ಣ ಕೆಂಪು. ನಮ್ಮ ರಕ್ತದ ಬಣ್ಣ ಕೆಂಪಾಗಿರೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟಿಗೆ ಈ ವರ್ಷದಲ್ಲಿ ತುಂಬಾ ಪ್ರಾಧಾನ್ಯತೆಯನ್ನು ಕೊಡಬೇಕಾಗುತ್ತೆ. ಮೂರನೇದಾಗಿ ಆಂಜನೇಯನ ಆರಾಧನೆಯನ್ನು ಮಾಡಬೇಕು. ಮಂಗಳದ ಸ್ವಾಮಿ ಆಂಜನೇಯ. ಈ ವರ್ಷವಿಡೀ ನಾವು ಹನುಮಾನ ಚಾಲಿಸ, ಆಂಜನೇಯ ಸ್ತೋತ್ರಗಳ ಪಠನೆ ಮಾಡಿದರೆ ನಮ್ಮ ಮೇಲೆ ಬರುವಂತಹ ಎಲ್ಲ ಸಂಕಟಗಳ ನಿವಾರಣೆಯ ಜವಾಬ್ದಾರಿಯನ್ನು ಆಂಜನೇಯ ಸ್ವಾಮಿ ಒಪ್ಪಿಸ್ಕೋತಾರೆ. ದಿನಕ್ಕೆ 7 ಬಾರಿ ಆಂಜನೇಯ ಚಾಲಿಸಾದ ಪಠನೆಯನ್ನು ಮಾಡಿದರೆ ಸುರಕ್ಷಾ ಚಕ್ರ ನಮ್ಮ ಸುತ್ತಮುತ್ತ ಕವಚದಂತೆ ರಕ್ಷಣೆ ಮಾಡ್ತಾ ಇರುತ್ತೆ. ಓಂ ಹನುಮತಾಯ ನಮಃ ಈ ಮಂತ್ರದ ಪಠನೆಯನ್ನು 1 ಮಾಲೆ ಮಾಡಬಹುದು. ನಾವು ಏನು ಮಾಡಬೇಕು ಅನ್ನೋ ನಮ್ಮ ಸ್ಕಿಲ್ಲನ್ನು ಫಿಕ್ಸ್ ಮಾಡಿಕೊಂಡು ಅದರ ಸಾರ್ಥಕತೆಗಾಗಿ ಮೆಡಿಟೇಷನನ್ನು ಮಾಡೋದನ್ನು ನಾವು ಪ್ರಾರಂಭ ಮಾಡ್ಬೋದು. ಇದು ತುಂಬ ಒಳ್ಳೆಯದು. ಮೆಡಿಟೇಷನ್ನಿಂದ ಮೆಂಟಲ್ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗಿ ಇರುತ್ತೆ. ಕಿರಿಕಿರಿ ಮಾಡೋದು, ಸಿಟ್ಟು ಇದೆಲ್ಲ ನಿಯಂತ್ರಣದಲ್ಲಿ ಬರುತ್ತೆ. ಇವೆಲ್ಲ ಕಂಟ್ರೋಲ್ನಲ್ಲಿ ಬಂದರೆ ಖಂಡಿತವಾಗಿಯೂ ನಮ್ಮ ಬಾಡಿ ಕೂಡ ಸೂಪರ್ ಮೇಂಟೈನ್ ಆಗಿರುತ್ತೆ. ನಾವು ಅಂದುಕೊಂಡಂತಹ ಕೆಲಸವನ್ನು ಪೂರ್ತಿ ಕೂಡ ಮಾಡಬಹುದು. ಈ ಸಣ್ಣ ಅಷ್ಟೇ ವಿಶೇಷವಾದ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವರ್ಷವಿಡೀ ಸುಖ ಸಮಾಧಾನವನ್ನು ಹೊಂದೋಣ. ಶುಭವಾಗಲಿ. ಬೈ. ಟೇಕ್ ಕೇರ್.